ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟೀ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಟೀ ಮಾಡೋದು ಹೇಳ್ಕೊಡ್ಬೇಕಾ ಅಂತ ಅನ್ಕೊತಾ ಇರ್ಬೋದು. ತುಂಬ ಜನ ಹೇಳ್ತಾ ಇರ್ತಾರೆ ಒಂದೇ ರೀತಿ ಟೀ ಬರಲ್ಲ ಅಂತ ಅಂದ್ಬಿಟ್ಟು ಅದೇ ರೀತಿ ಟೀ ಮಾಡೋಕ್ಕೂ ಬರಲ್ಲ ಅನ್ನೋರಿಗೆ ಒಂದು ಸ್ವಲ್ಪ ಯೂಸ್ ಆಗಲಿ ಅಂತ ಒಂದು ಸಣ್ಣ ಪ್ರಯತ್ನ ಅಂತಲೇ ಹೇಳ್ಬೋದು. ಖಂಡಿತ ನೀವು ಸಹ ಇದೇ ರೀತಿ ಟೀ ಮಾಡಿ ನೋಡಿ. 95% ಒಂದೇ ಟೇಸ್ಟ್ ಆದ ಟೀ ನಿಮ್ಮದಾಗುತ್ತೆ. ಅದೇ ರೀತಿ ಟೀ ಅನ್ನೋದು ಒಂದು ಸಾಮಾನ್ಯ ವಿಷಯವೇ ಅಲ್ಲ. ಟೀ ಸಂಬಂಧಿಕರು ಬಂದಿರ್ಬೋದು ಅಥವಾ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಒಂದು ಹರಟೆ ಹೊಡಿಬೇಕಾದ್ರೆ ಅಥವಾ ಮನಸ್ಸಿಗೆ ಬೇಜಾರಾಗಬೇಕಾದ್ರೆ, ಒಂದು ಸ್ವಲ್ಪ ತಲೆನೋವಿದ್ರೆ ಅಥವಾ ಚಳಿ ಅನ್ನಿಸ್ತಾ ಇದ್ದರೆ ಕೈಯಲ್ಲಿ ಒಂದು ಒಳ್ಳೆ ಟೀ ಇದ್ದರೆ ಮನಸ್ಸಿಗೂ ಹಿತ ಆಗುತ್ತೆ. ಅದೇ ರೀತಿ ಟೀ ಕುಡ್ಕೊಂಡು ಹರಟೆ ಹೊಡಿತಾ ಇದ್ದರೆ ಅದರ ಮಜಾನೇ ಬೇರೆ ಅಂತ ಅನಿಸುತ್ತಲ್ವ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನಾನು ಇಲ್ಲಿ 3 ಗ್ಲಾಸಷ್ಟು ಟೀನ ತಯಾರು ಮಾಡ್ತಾಯಿದ್ದೀನಿ. ಇಲ್ಲಿ ಹಾಲು ತೊಗೊತಾ ಇದ್ದೀನಿ. ಹಾಲು ಕಾದಿ ತಣ್ಣಗಾಗಿರುವಂಥ ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನಾದರೂ ಕೆನೆ ಇದ್ದರೆ ನಾವು ಅದನ್ನು ಸೋಸಿಬಿಟ್ಟು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಕೆನೆ ಸಮೇತನೇ ಹಾಲು ಹಾಕಿದ್ರೆ ಮೇಲ್ಗಡೆ ಟೀಯಲ್ಲಿ ಒಂದು ಲೇಯರ್ ಫಾರ್ಮ್ ಆಗುತ್ತೆ, ಚೆನ್ನಾಗಿ ಬರೋದಿಲ್ಲ. ಅದರಿಂದ ಈ ಕೆನೆ ಏನಾದರೂ ಇದ್ದರೆ ಸೈಡಿಗೆ ತೆಗೆದಿಟ್ಬಿಡೋಣ. 2 ಕಪ್ಪಿನಷ್ಟು ಹಾಲು ಬೇಕಾಗುತ್ತೆ. 1.5 ಕಪ್ಪಿನಷ್ಟು ನೀರನ್ನು ಯೂಸ್ ಮಾಡಬೇಕು. ಮತ್ತು ಶುಂಠಿ ಮತ್ತು ಏಲಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಶುಂಠಿ ಒಂದು ಸ್ವಲ್ಪ, 2 ಏಲಕ್ಕಿ, 2 ಲವಂಗನ ತೊಗೊಂಡಿದ್ದೀನಿ. ಶುಂಠಿ ಮತ್ತು ಏಲಕ್ಕಿನ ನಾವು ಜಜ್ಜಬೇಕಾಗತ್ತೆ. ಈ ಥರ ಕುಟ್ಟಣಿಗೆಯಲ್ಲಿ ಹಾಕಿಬಿಟ್ಟು ಜಜ್ಕೊಳ್ಳೋಣ. ಶುಂಠಿನೂ ಅಷ್ಟೇ ಮೇಲ್ಗಡೆ ಇರುವಂಥ ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀವು ಯೂಸ್ ಮಾಡಬೇಕು. ಚಿಪ್ಪೆ ಸಮೇತ ಹಾಕಿದ್ರೆ ಅದು ಟೀ ಸ್ವಲ್ಪ ಕಹಿ ಬರುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಜಜ್ಜಿ ಆಯಿತು, ಇದನ್ನು ತೆಗ್ದಾಯಿತು. ಇಲ್ಲಿ ನಾನು ಹಿತ್ತಾಳೆ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ. ಹಳೆ ಕಾಲದಲ್ಲೆಲ್ಲ ಹಿತ್ತಾಳೆ ಪಾತ್ರೆನೇ ಯೂಸ್ ಮಾಡ್ತಿದ್ರು ಟೀ ಮಾಡೋಕ್ಕೆ. ಹೆಲ್ತ್ ಬೆನಿಫಿಟ್ ತುಂಬ ಇರುತ್ತೆ ಅಂತ ಹೇಳ್ತಾರೆ. ಇದ್ದರೆ ನೀವು ಯೂಸ್ ಮಾಡಿ, ಅಥವಾ ನೀವು ಯಾವುದೇ ಪಾತ್ರೆಯಲ್ಲೂ ನೀವು ಮಾಡ್ಕೋಬೋದು. 1.5 ಕಪ್ಪಿನಷ್ಟು ನೀರನ್ನು ಇಲ್ಲಿ ಸೇರಿಸ್ಬಿಟ್ಟು ಹೈ ಫ್ಲೇಮಲ್ಲಿ ನೀರನ್ನ ಕುದಿಸ್ಬೇಕು. ನೀರು ಕುದಿಬೇಕಾದ್ರೆ ಶುಂಠಿ, ಏಲಕ್ಕಿ ಮತ್ತು ಲವಂಗನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಕುದಿಸ್ತಾ ಬರಬೇಕು. ಇದು ಅಷ್ಟೇ ಒಂದು 3-4 ನಿಮಿಷಗಳ ಕಾಲ ಚೆನ್ನಾಗಿ ಕುದಿತಾ ಬರಬೇಕು. ಕಲರು ಚೇಂಜ್ ಆಗುತ್ತೆ. ಅದೇ ರೀತಿ ಶುಂಠಿ ಮತ್ತು ಏಲಕ್ಕಿನೂ ತನ್ನ ಪರಿಮಳನ ಮತ್ತು ಸಾರನ್ನು ಬಿಡ್ತಾ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ, ಕಲರ್ ಚೇಂಜೂ ಸಹ ಆಗುತ್ತೆ. ಈ ಥರ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಇದನ್ನು ಕುದಿಸ್ತಾ ಬರಬೇಕು. ಆವಾಗ ಕೈ ಆಡಿಸಿ. ನಾವು ಶುಂಠಿ ಹಾಕಿರೋದ್ರಿಂದ ನಮಗೆ ಗಂಟ್ಲು ಕಿರಿಕಿರಿ ಇದ್ದರೆ, ಕೋಲ್ಡ್ ಇದ್ದರೆ ಎಲ್ಲನೂ ನಮಗೆ ಆರಾಮ್ ಅಂತಲೇ ಅನಿಸುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ನಾನು ಟೀ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡದು ಟೀ ಪುಡಿನ ಯೂಸ್ ಮಾಡಿ, ಏನೂ ತೊಂದರೆ ಇಲ್ಲ. ನಾವು ಮಾಡೋ ಅಂಥ ಪ್ರಾಸೆಸ್ ಅಷ್ಟೇ ಇಂಪಾರ್ಟೆಂಟು. ಇಲ್ಲಿ 1.5 ಸ್ಪೂನಷ್ಟು ನಾನು ಟೀ ಪುಡಿನ ಹಾಕ್ಬಿಟ್ಟು ಅದ್ರ ಜೊತೆಗೇ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಿಹಿಗೆ ಅನುಸಾರವಾಗಿ ಸಕ್ಕರೆ, ನಾನು 3 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಈ ಸ್ಟೇಜಲ್ಲಿ ಹಾಕೋದು ತುಂಬಾ ಇಂಪಾರ್ಟೆಂಟು. ಕೆಲವರು ಹಾಲು ಹಾಕಿದ್ಮೇಲೆ ಸಕ್ಕರೆ ಹಾಕ್ತಾರೆ. ಆ ರೀತಿ ಹಾಕೋದ್ರಿಂದ ಹಾಲು ತೆಳ್ಳಗಾಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಿಮಗೆ ಒಳ್ಳೆ ಟೀ ಬೇಕು ಅಂದರೆ ಟೀ ಪುಡಿ ಹಾಕಿದಾಗ್ಲೇ ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಬರಬೇಕು. ನೋಡಿ, ಕಲರ್ ಎಲ್ಲನೂ ಬಿಡೋಕ್ಕೆ ಶುರುವಾಗುತ್ತೆ ಟೀ ಪುಡಿ. ಅದೇ ರೀತಿ ಅದರ ಸಾರನ್ನು ಸಹ ಬಿಡೋಕ್ಕೆ ಶುರುವಾಗುತ್ತೆ. ಈ ಥರ ಚೆನ್ನಾಗಿ ಕುದಿ ಬಂದು ಒಂದು 3 ನಿಮಿಷಗಳ ಕಾಲ ಟೀ ಪುಡಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ 2 ಗ್ಲಾಸಷ್ಟು ನಾನು ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಕೆನೆ ಇಲ್ದಿರೋಂಥ ಹಾಲು ಹಾಕ್ಕೋಬೇಕು. ಅದೇ ರೀತಿ ನೀವು ಹಸಿ ಹಾಲು ಏನಾದರೂ ಕಾಯಿಸ್ತಿರೋದು ಹಾಕ್ಬಿಟ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಟೀ ಆವಾಗ ಸ್ವಾದ ಕೊಡಲ್ಲ. ಅದಕ್ಕೋಸ್ಕರ ನೀವು ಕಾಯಿಸಿ ತಣ್ಣಗಾಗಿರೋಂಥ ಹಾಲನ್ನು ಯೂಸ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದ್ರೆ ಟೀ ಕಲರು ಚೇಂಜ್ ಆಗುತ್ತೆ. ಸ್ವಲ್ಪ ಮಂದ ಆಗೋಕ್ಕೂ ಶುರುವಾಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ತಾ ಬರಬೇಕು. ನೋಡಿ, ಕಲರು ಅಷ್ಟೇ ಬದಲಾಗ್ತಾ ಬಂದಿದೆ. ಆಮೇಲೆ ಚೆನ್ನಾಗೂ ಸಹ ಕಾದಿದೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಈಗ ಟೀ ರೆಡಿ ಆಯಿತು. ಇದೇ ರೀತಿ ನೀವು ಟೀ ಮಾಡಿ ನೋಡಿ. ತುಂಬಾ ಖುಷಿಯಾಗುತ್ತೆ, ತುಂಬಾ ಇಷ್ಟನೂ ಆಗುತ್ತೆ. ಮತ್ತು ನಿಮ್ಮನೇಲಿ ಟೀ ಕುಡಿದವರು ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಟೀ ಮಾಡ್ತಾರೆ ಅನ್ನೋ ಹೆಸರು ಖಂಡಿತ ನಿಮಗೆ ಬಂದೇ ಬರುತ್ತೆ. ಖಂಡಿತ ನೀವು ಸಹ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಟೀ ಮಾಡೋಕ್ಕೆ ಬರಲ್ಲ ಅನ್ನೋರು ಖಂಡಿತ ಈ ವಿಡಿಯೋ ನೋಡಿ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.